ಈ ಬಿಸಿಲಿಗೆ ಈ ಥರ ಕ್ರೀಮಿ ಮಿಲ್ಕ್ ಶೇಕ್ ಮಾಡಿ ಕುಡಿತಿದ್ರೆ ಬಾಡಿ ತಂಪಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಸುನಿತಾ ಎನ್.ಎಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಬಟರ್ ಫ್ರೂಟ್ನ ಯೂಸ್ ಮಾಡ್ಕೊತಿದ್ದೀನಿ. ಬಟರ್ ಫ್ರೂಟ್ನ ಮಧ್ಯಕ್ಕೆ ಕಟ್ ಮಾಡ್ಕೊಬಿಟ್ಟು ಅದರಲ್ಲಿರೋ ಬೀಜನ ತೆಗ್ದು ಅದರಲ್ಲಿರೋ ಕ್ರೀಮ್ ಥರ ಇರೋ ತಿರುಳುಗಳನ್ನೆಲ್ಲ ತಗೊಂಡು ಒಂದು ಬೌಲಿಗೆ ಹಾಕೋತಿದ್ದೀನಿ. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ಗ್ರೀನ್ ಕಲರ್ ಆಗಿ ಕುಡಿಯೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಾನಿವಾಗ ಎಲ್ಲ ತಿರುಳುಗಳನ್ನ ತಗೊಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನ ಸೇರಿಸ್ಕೊತಿದ್ದೀನಿ, 1 ಗ್ಲಾಸ್ ಅಷ್ಟು. ಹಾಲನ್ನ ಹಾಕ್ಕೊಂಡು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ರುಬ್ಕೋತೀನಿ. ನಾನು ಸ್ವಲ್ಪ ಇದನ್ನ ಗಟ್ಟಿಯಾಗಿ ರುಬ್ಕೋತೀನಿ. ಗಟ್ಟಿಯಾಗಿ ರುಬ್ಕೊಂಡಂಥ ಬಟರ್ ಫ್ರೂಟ್ನ ನಾನೊಂದು ಬೌಲಿಗೆ ಹಾಕ್ಕೋತಿದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೊಂಡು ಐಸ್ ಕ್ರೀಮ್ ಥರ ತಿನ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿರೋಂಥ ಬಟರ್ ಫ್ರೂಟ್ನ ಉಳಿಸ್ಕೊಂಡಿದ್ದೆ, ಅದಕ್ಕೆ 1 ಗ್ಲಾಸ್ ಅಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಆರೋಗ್ಯಕರವಾದ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.